ಮಾಜಿ ಪ್ರಧಾನಿಯ ಮೊಮ್ಮಗ, ಹಾಲಿ ಕೇಂದ್ರ ಸಚಿವರ ಅಣ್ಣನ ಮಗ, ಮಾಜಿ ಮಂತ್ರಿಯ ಮುದ್ದಿನ ಮಗ ಅರೆಸ್ಟ್ ಆದಾಗ ಆತ ಇನ್ನೂ ಸಂಸದ. ಹೀಗಿದ್ದ ಪ್ರಜ್ವಲ್ ರೇವಣ್ಣ ಜೈಲು ಸೇರಿ 1 ವರ್ಷವೇ ಆಗಿ ಹೋಗಿದೆ. ಇದೇ ಈ ಹೊತ್ತಿನ ವಿಶೇಷ ಪ್ರಜ್ವಲ್ ಫೈಲ್ಸ್ 1 ಇಯರ್ ಫ್ಲಾಶ್ ಬ್ಯಾಕ್. ನಾನು ರಾಮ್ ಬಡ್ಗೇರ್. ಪ್ರಜ್ವಲ್ ರೇವಣ್ಣಗೆ ಎಲ್ಲವೂ ಸಲೀಸಾಗಿ ಸಿಕ್ಕಿತ್ತು. ಚಿಕ್ಕ ವಯಸ್ಸಿನಲ್ಲೇ ಎಂಪಿ ಆಗಿದ್ದ ಪ್ರಜ್ವಲ್ ಹಣದ ಮದವೋ ಅಧಿಕಾರದ ಮದವೋ ಎಲ್ಲವೂ ಸೇರಿ ಆತನ ಕಣ್ಣಿಗೆ ಎಲ್ಲರೂ ಯೂಸ್ ಮಾಡಿಕೊಳ್ಳೋ ವಸ್ತುಗಳಂತೆಯೇ ಕಾಣಿಸ್ತಾ ಇದ್ರೇನೋ. ಈಗ ಜೈಲ್ ಬರ್ಡ್ 1 ವರ್ಷ ಜೈಲಲ್ಲೇ ಬದುಕಿದ್ದಾರೆ. ಪ್ರಜ್ವಲ್ ರೇವಣ್ಣ ಜೈಲು ಸೇರಿ ಬರೋಬ್ಬರಿ 1 ವರ್ಷ. ಎಲ್ಲಿಗೆ ಬಂತು ಕೇಸ್? 1 ವರ್ಷದಲ್ಲಿ ಏನೆಲ್ಲ ಆಯ್ತು? ಸಿಂಹಾಸನ ಏರಿದ್ದ ಸಾಮ್ರಾಟ್ ಪಾತಾಳಕ್ಕೆ ಬಿದ್ದಿದ್ದು ಹೇಗೆ? ಇದು ಶುರುವಾಗಿದ್ದು 1 ವರ್ಷದ ಹಿಂದೆ. ಅಂದ್ರೆ ಆಗಿನ್ನು ಲೋಕಸಭಾ ಚುನಾವಣಾ ಪ್ರಕ್ರಿಯೆ ಚಾಲ್ತಿಯಲ್ಲಿತ್ತು. ಮಾಜಿ ಪ್ರಧಾನಿ ದೇವೇಗೌಡರ ಮೊಮ್ಮಗ ಎಚ್ ಡಿ ರೇವಣ್ಣ ಅವರ ಪ್ರೀತಿಯ ಪುತ್ರ, ಆಗ ಹಾಸನ ಲೋಕಸಭಾ ಕ್ಷೇತ್ರದ ಸಂಸದರಾಗಿದ್ದ ಪ್ರಜ್ವಲ್ ರೇವಣ್ಣ ಕೇಸ್ ರಾಜ್ಯವನ್ನಷ್ಟೇ ಅಲ್ಲ, ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. ಅಂತಹ ಪ್ರಜ್ವಲ್ ರೇವಣ್ಣ ಈಗ ಜೈಲು ಸೇರಿ ವರ್ಷವಾಗಿದೆ. ಈ 1 ವರ್ಷದಲ್ಲಿ ಪ್ರಜ್ವಲ್ ರೇವಣ್ಣ ಕಳೆದುಕೊಂಡಿದ್ದೇನು ಅಂತ ನೋಡಿದ್ರೆ ಅದು ಸಾಮಾನ್ಯದಲ್ಲ. ಪ್ರಜ್ವಲ್ ರೇವಣ್ಣ ವಿರುದ್ಧ ಇರೋ ಕೇಸುಗಳೇ ಅಂಥದ್ದು. ಎರಡು 2024 ಏಪ್ರಿಲ್ 26ಕ್ಕೆ ಹಾಸನ ಎಲೆಕ್ಷನ್, ಮೇ 31ಕ್ಕೆ ಅರೆಸ್ಟ್. ಅಶ್ಲೀಲ ವಿಡಿಯೋ ಕೇಸುಗಳು ಇದ್ದಕ್ಕಿದ್ದಂತೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡೋದಕ್ಕೆ ಶುರುವಾದವು. ಹಾಸನ ಜಿಲ್ಲೆಯಲ್ಲಂತೂ ಪ್ರತಿಯೊಬ್ಬರ ಮೊಬೈಲ್ಗಳಲ್ಲಿ, ವಾಟ್ಸಪ್ಗಳಲ್ಲಿ ಅದೇ ಅಶ್ಲೀಲ ವಿಡಿಯೋಗಳು. ಆ ವಿಡಿಯೋಗಳನ್ನೇನು ಮತ್ತೆ ತೋರಿಸೋದಿಲ್ಲ ಬಿಡಿ. ಒಂದೊಂದು ವಿಡಿಯೋದಲ್ಲೂ ಪ್ರಜ್ವಲ್ ಕಾಮಕಾಂಡ ಪ್ರಜ್ವರಿಸುತ್ತಲೇ ಇತ್ತು. ಹಾಗೆ ಹೊರಬಿದ್ದ ವಿಡಿಯೋಗಳಲ್ಲಿ ಸಾರ್ವಜನಿಕರಿಗೆ ಸಿಕ್ಕಿದ್ದು ಬೆರಳೆಣಿಕೆಯಷ್ಟು ಮಾತ್ರ. ಮನೆಗೆಲಸದ ಮಹಿಳೆಯಿಂದ ಮೊದಲ ಕೇಸ್. ಪ್ರಜ್ವಲ್ ವಿರುದ್ಧ ದಾಖಲಾಗಿದ್ದು ಒಟ್ಟು 4 ಕೇಸ್. ಪ್ರಕರಣ ಬೆಳಕಿಗೆ ತಂದಿದ್ದು ಪ್ರಜ್ವಲ್ ಕಾರ್ ಡ್ರೈವರ್. ಅಚ್ಚರಿಯಾದ್ರೂ ಇದು ಸತ್ಯ. ಪ್ರಜ್ವಲ್ ರೇವಣ್ಣ ಅವರ ಬಳಿಯೇ ಕಾರ್ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದ ಕಾರ್ ಡ್ರೈವರ್ ಕಾರ್ತಿಕ್ ಇಡೀ ಪ್ರಕರಣದ ಮೂಲ. ಆತನಿಂದಲೇ ಹೊರಬಿದ್ದ ಪ್ರಕರಣಗಳು ಪ್ರಜ್ವಲ್ ರೇವಣ್ಣ ಅವರನ್ನ 1 ವರ್ಷದಿಂದ ಜೈಲಿನಲ್ಲೇ ಕೊಳೆಯುವಂತೆ ಮಾಡಿದವು. ಪ್ರಕರಣ ಯಾವ ಮಟ್ಟಿಗೆ ಹೋಯ್ತೆಂದ್ರೆ ನ್ಯಾಷನಲ್ ಲೆವೆಲ್ ಅಲ್ಲಿ ಸುದ್ದಿ ಆಯ್ತು. ಯಾಕಂದ್ರೆ ಪ್ರಜ್ವಲ್ ರೇವಣ್ಣ ಮಾಜಿ ಪ್ರಧಾನಿ ದೇವೇಗೌಡರ ಮೊಮ್ಮಗ. ವಿಡಿಯೋಗಳು ಲೀಕ್ ಆಗುವ ಕೆಲವೇ ದಿನಗಳ ಮೊದಲು ಇದೇ ಪ್ರಜ್ವಲ್ ಅವರ ಪರ ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಪ್ರಚಾರ ಮಾಡಿದ್ರು. ಎರಡು 2024ರಲ್ಲಿ ಪ್ರಜ್ವಲ್ ಪರ ಮೋದಿ ಕ್ಯಾಂಪೇನ್. आने वाली 26 अप्रैल को इनके लिए आपका हर वोट ಮೋದಿ को मजबूती देगा. ಈ ವಿಡಿಯೋಗಳು ಹೊರಬೀಳುವ ಕೆಲವು ದಿನಗಳ ಮೊದಲು ಖುದ್ದು ಮೋದಿಯೇ ಪ್ರಜ್ವಲ್ ಪರ ಪ್ರಚಾರ ಮಾಡಿದ್ರು. ಆ ವೇದಿಕೆಯಲ್ಲಿ ದೇವೇಗೌಡರು ಇದ್ರು, ಕುಮಾರಸ್ವಾಮಿ ಅವರಿದ್ರು. ಸಹಜವಾಗಿನೇ ದೇಶದಾದ್ಯಂತ ಸುದ್ದಿ ಆಯ್ತು. ಕಾಂಗ್ರೆಸ್ಸಿನ ರಾಹುಲ್ ಗಾಂಧಿ, ಸಿಎಂ ಆಗಿರುವಂತಹ ಸಿದ್ದರಾಮಯ್ಯ ಕೂಡ ಪ್ರಜ್ವಲ್ ರೇವಣ್ಣ ವಿರುದ್ಧ ಬೆಂಕಿಯ ಮಳೆಯನ್ನೇ ಸುರಿಸಿದ್ರು. और प्रधानमंत्री को कर्नाटक की जनता से और हिंदुस्तान की हर माता बहन से भी माफी मांगनी होगी. प्रज्वल रेवन्ना 400 महिलाओं का रेप करता है.
प्रज्वल रवन्ना 400 महिलाओं का रेप करता है, वीडियो बनाता है। ये सेक्स स्कैंडल नहीं है, इसको मैस रेप कहा जाता है। और स्टेज में कर्नाटका के सामने प्रधानमंत्री मैस रेपिस्ट का समर्थन कर रहे हैं। वो कर्नाटका को कह रहे हैं कि अगर आपने इस रेपिस्ट को वोट दिया तो मेरी मदद होगी। ಗೊತ್ತಿದ್ದು ಯಾಕೆ ಟಿಕೆಟ್ ಕೊಟ್ಟರು? ಇವ್ರ ಮೇಲೆ ವಿಡಿಯೋ ಇದೆ ಅಂತ ಗೊತ್ತಿದ್ದು ಕೂಡ ಅವ್ರಿಗೆ ಯಾಕೆ ಟಿಕೆಟ್ ಕೊಟ್ಟರು? ಅಲಯನ್ಸ್ನಲ್ಲಿ ಯಾಕೆ ಟಿಕೆಟ್ ಕೊಟ್ಟರು? ಇಂಥ ಒಬ್ಬ ಸಿಟ್ಟಿಂಗ್ MP ಸೆಕ್ಸ್ ಸ್ಕ್ಯಾಂಡಲ್ನಲ್ಲಿ ಸಿಕ್ಕಾಕೊಂಡಿದ್ದಾನೆ ಅಂತಂದವಾಗ ಅವ್ರ ಜೊತೆ ಅಲಯನ್ಸ್ ಯಾಕೆ ಮಾಡ್ಕೊಂಡ್ರು? ವಾಟ್ ಡಸ್ ಇಟ್ ಮೀನ್? ವಾಟ್ ಡಸ್ ಇಟ್ ಇಂಡಿಕೇಟ್? ಒಬ್ಬಂಟಿಯಾಗಿದ್ದರು ಪ್ರಜ್ವಲ್ ರೇವಣ್ಣ. ವೋಟ್ ಹಾಕಿ ವಿದೇಶಕ್ಕೆ ಹಾರಿದ್ರು ಪ್ರಜ್ವಲ್. ವಿಡಿಯೋ ಸ್ಫೋಟದ ಮಧ್ಯೆಯೇ ಹಾಸನ ಲೋಕಸಭೆಯ ಮತದಾನ ಆಯಿತು. ಪ್ರತಿ ಬಾರಿ ತಂದೆ ತಾಯಿ ತಮ್ಮನ ಜೊತೆ ಹೋಗಿ ಮತದಾನ ಮಾಡ್ತಿದ್ದ ಪ್ರಜ್ವಲ್ ಕಳೆದ ವರ್ಷ ಮಾತ್ರ ಒಂಟಿಯಾಗಿ ಹೋಗಿ ವೋಟ್ ಮಾಡಿದ್ರು. ಪಡವಲ ಹಿಪ್ಪೆಯಲ್ಲಿ ಪ್ರಜ್ವಲ್ ಜೊತೆ ಅವತ್ತು ಜೆಡಿಎಸ್ ಕಾರ್ಯಕರ್ತರು ಇರಲಿಲ್ಲ. ವೋಟ್ ಮಾಡಿದ್ದೇ ತಡ ವಿದೇಶಕ್ಕೆ ಹಾರಿಬಿಟ್ರು. ಅಷ್ಟು ಹೊತ್ತಿಗೆ ಕೇಸ್ ರಿಜಿಸ್ಟರ್ ಆಗಿತ್ತು. ಪ್ರಜ್ವಲ್ ರೇವಣ್ಣ ವಿರುದ್ಧ ರೊಚ್ಚಿಗೆದ್ದ ಕಾಂಗ್ರೆಸ್. ಪ್ರಜ್ವಲ್ ರೇವಣ್ಣ ಅವರ ಕೇಸ್ ಯಾವ ಮಟ್ಟಿಗೆ ಹೋಯಿತು ಎಂದ್ರೆ ಕಾಂಗ್ರೆಸ್ ಒಗ್ಗಟ್ಟಾಗಿ ಬೀದಿಗಿಳಿತು. ಕಳೆದ ವರ್ಷ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಪ್ರತಿದಿನ ಪ್ರತಿ ನಗರ, ಪ್ರತಿ ತಾಲೂಕು, ಪ್ರತಿ ಪಟ್ಟಣಗಳಲ್ಲಿ, ಹೋಬಳಿಗಳಲ್ಲಿ, ಹಳ್ಳಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ರಾಜ್ಯ ಸರ್ಕಾರದಿಂದ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂದ್ರೆ SIT ರೆಡಿ ಆಯ್ತು. ಪ್ರಜ್ವಲ್ ಬರುವ ಮೊದಲೇ ಅಪ್ಪ ರೇವಣ್ಣ ಅರೆಸ್ಟ್. ಇತಿಹಾಸದಲ್ಲೇ ಮೊದಲ ಬಾರಿಗೆ ಮಾಜಿ ಪ್ರಧಾನಿಯೊಬ್ಬರ ಮಗ ಅರೆಸ್ಟ್ ಆಗಿದ್ದು ಅದೇ ಮೊದಲು. ದೇವೇಗೌಡರ ಮನೆಯಲ್ಲೇ ಇದ್ದ ರೇವಣ್ಣ ಅವರನ್ನ ಇದೇ ಅಶ್ಲೀಲ ವಿಡಿಯೋ ಕೇಸ್ನಲ್ಲಿ ಅರೆಸ್ಟ್ ಮಾಡಲಾಯಿತು. ಮಗನ ಕೇಸ್ನಲ್ಲಿ ಅಪ್ಪನದ್ದೇನು ಪಾತ್ರ? ಪ್ರಜ್ವಲ್ ವಿರುದ್ಧ ದೂರು ಕೊಟ್ಟ ಸಂತ್ರಸ್ತೆ ಮಹಿಳೆಯನ್ನ ಕಿಡ್ನಾಪ್ ಮಾಡಿದ್ದ ಆರೋಪದಲ್ಲಿ HD ರೇವಣ್ಣ ಅವರನ್ನ ಅರೆಸ್ಟ್ ಮಾಡಲಾಗಿತ್ತು. ರೇವಣ್ಣ ಅರೆಸ್ಟ್ ಆಗಿದ್ದು ಮೇ 4ನೇ ತಾರೀಕು. ಪ್ರಕರಣದಲ್ಲಿ ರೇವಣ್ಣ ಆರೋಪಿ ನಂಬರ್ 2. ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿತ್ತು. ಏಪ್ರಿಲ್ 29ರಂದು ಪ್ರಜ್ವಲ್ ವಿರುದ್ಧ ದೂರು ಕೊಟ್ಟಿದ್ದ ಮಹಿಳೆ ರೇವಣ್ಣ PA ರಾಜಶೇಖರ್ ಮನೆಯಲ್ಲಿದ್ದು SIT ಟೀಮ್ ಆ ಮಹಿಳೆಯನ್ನ ರಕ್ಷಣೆ ಮಾಡಿತ್ತು. ಈ ಪ್ರಕರಣದಲ್ಲಿ ಅಪ್ಪ ಜೈಲಿಗೆ ಹೋಗಿದ್ದಾಗ ಮಗ, ಆಗ ಇನ್ನೂ ಸಂಸದರೇ ಆಗಿದ್ದ ಪ್ರಜ್ವಲ್ ರೇವಣ್ಣ ಜರ್ಮನಿಯಲ್ಲಿದ್ರು. ಇತ್ತ ದೇವೇಗೌಡರು ಮನೆಯಿಂದ ಹೊರಗೆ ಬರಲಿಲ್ಲ. ಕುಮಾರಸ್ವಾಮಿ ಮಾತ್ರ ಅನಿವಾರ್ಯವಾಗಿ ಚುನಾವಣಾ ಪ್ರಚಾರಕ್ಕೆ ಹೋಗುತ್ತಿದ್ರಷ್ಟೇ. ತಾಯಿ ಭವಾನಿಗೂ ಎದುರಾಗಿತ್ತು ಬಂಧನ ಭೀತಿ. ಇನ್ನು ರೇವಣ್ಣ ಅರೆಸ್ಟ್ ಆದ ಪ್ರಕರಣದಲ್ಲಿ ತಾಯಿ ಭವಾನಿ ರೇವಣ್ಣ ಕೂಡ ಅರೆಸ್ಟ್ ಆಗುವ ಭಯದಲ್ಲಿದ್ರು. ಪ್ರಕರಣದಲ್ಲಿ ಪ್ರಜ್ವಲ್ ರಕ್ಷಣೆಯಲ್ಲಿ ಭವಾನಿಯವರ ಪಾತ್ರವೂ ಇದೆ ಎನ್ನೋ ಆರೋಪ ಕೇಳಿಬಂದಿತ್ತು. ಭವಾನಿ ರೇವಣ್ಣ ಹೊರಗೆ ಕಾಣಿಸಿಕೊಂಡಿದ್ದೇ ನಿರೀಕ್ಷಣಾ ಜಾಮೀನು ಸಿಕ್ಕ ನಂತರ. ಮೇ 4ಕ್ಕೆ ಅರೆಸ್ಟ್.
ಮೇ 13ಕ್ಕೆ ಜಾಮೀನು ಅಂದ್ರೆ ಹೆಚ್ಚು ಕಡಿಮೆ 10 ದಿನಗಳ ನಂತರ ರೇವಣ್ಣ ಅವರಿಗೆ ಜಾಮೀನು ಸಿಕ್ಕಿತ್ತು. ಆದ್ರೆ ರಿಲೀಸ್ ಆಗಿದ್ದು ಮೇ 14ಕ್ಕೆ. ರೇವಣ್ಣ ಮೇಲೆ ಸಂತ್ರಸ್ತೆ ಎನ್ನಲಾಗಿರುವ ಮಹಿಳೆ ಯಾವುದೇ ಆರೋಪ ಮಾಡಿಲ್ಲ ಅಂತ ರೇವಣ್ಣ ಪರ ವಕೀಲರು ವಾದಿಸಿದ್ರು. ಮೇ 27ಕ್ಕೆ ವಿಡಿಯೋ ರಿಲೀಸ್ ಮಾಡಿದ್ದ ಪ್ರಜ್ವಲ್. ವಿದೇಶದಿಂದಲೇ ಪ್ರಜ್ವಲ್ ರೇವಣ್ಣ ವಿಡಿಯೋವನ್ನ ರಿಲೀಸ್ ಮಾಡಿದರಷ್ಟೇ ಅಲ್ಲ, ನಿರೀಕ್ಷೆಯಂತೆ ಇದೊಂದು ರಾಜಕೀಯ ಪಿತೂರಿ, ತನ್ನದೇನೂ ತಪ್ಪಿಲ್ಲ, ಎಲ್ಲವನ್ನ ನೋಡಿ ಖಿನ್ನತೆಯಿಂದ ಮಾತನಾಡಲಿಲ್ಲ, ಯಾರು ತಪ್ಪನ್ನ ತಿಳ್ಕೋಬೇಡಿ, ಭಾರತಕ್ಕೆ ಬಂದು ಸರೆಂಡರ್ ಆಗ್ತೇನೆ ಎಂದರಷ್ಟೇ ಅಲ್ಲ, ಹೇಳಿದ್ದ ಡೇಟಿಗೆ ಬಂದು ಶರಣಾಗತಿಯೂ ಆದ್ರು. ಹಾಸನಲ್ಲೂ ಕೂಡ ಕೆಲವು ಶಕ್ತಿಗಳು ಎಲ್ಲ ಒಟ್ಟಿಗೆ ಸೇರ್ಕೊಂಡು ಇವತ್ತು ನನ್ನ ಮೇಲೆ ರಾಜಕೀಯದ ಒಂದು ಪಿತೂರಿ ಮಾಡುವಂತ ಕೆಲಸ ಮಾಡುವಂಥದ್ದು ಇರ್ಬೋದು. ರಾಜಕೀಯವಾಗಿ ನಾನು ಏನು ಬೆಳೀತಾ ಇದ್ದೀನಿ, ನನ್ನ ಕುಗ್ಗಿಸ್ಬೇಕು ಅನ್ನೋ ಒಂದು ರೀತಿಯಲ್ಲಿ ಇವತ್ತು ಏನೇನೋ ಒಂದು ಪ್ರಕರಣಗಳಲ್ಲಿ ಅವರು ಎಲ್ಲರೂ ಕೂಡ ಒಂದು ಭಾಗಿಯಾಗುವಂತ ಕೆಲಸಗಳನ್ನ ಮಾಡಿಕೊಂಡ್ರು. ಹಾಗಾಗಿ ಇವನ್ನೆಲ್ಲ ನೋಡಿದಂತ ಸಂದರ್ಭದಲ್ಲಿ ಇದ್ದಿದ್ದು ಇನ್ನ ಒಂದು ಆಘಾತ ಆಗೋಂಥ ಕೆಲಸ ಆಗಿ ನಾನೇ ಒಂಚೂರು ದೂರ ಇದ್ದೆ. ಹಾಗಾಗಿ ಯಾರು ಕೂಡ ಇದ್ರ ಬಗ್ಗೆ ತಪ್ಪು ತಿಳಿಯೋದು ಬೇಡ. ನಾನೇ ಖುದ್ದಾಗಿ ಶುಕ್ರವಾರ ಏನು 31ನೇ ತಾರೀಕು 10 ಗಂಟೆಗೆ SIT ಮುಖಾಂತರ SIT ಮುಂದೆ ಬಂದು ನಾನು ಸಂಪೂರ್ಣ ಈ ಇನ್ವೆಸ್ಟಿಗೇಷನ್ಗೆ ಸಹಕಾರ ಕೊಡೋ ಮುಖಾಂತರ ನಾನು ಇದಕ್ಕೆ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡುವಂತ ಕೆಲಸನ ಮಾಡ್ತೀನಿ. ಅಪ್ಪ ಅರೆಸ್ಟ್ ಆಗಿ ರಿಲೀಸ್ ಆದ ಮೇಲೆ ಪ್ರಜ್ವಲ್ ಕೌಂಟ್ ಡೌನ್. 35 ದಿನಗಳ ವಾಪಸ್ ಬಂದ ಕೂಡಲೇ ಅರೆಸ್ಟ್. ಇಷ್ಟೆಲ್ಲ ಆಗ್ತಾ ಇದ್ರು, ಪ್ರಜ್ವಲ್ ರೇವಣ್ಣ ಮಾತ್ರ ವಿದೇಶದಲ್ಲಿಯೇ ಇದ್ರು. ನೋ ಕಾಂಟ್ಯಾಕ್ಟ್. ಏಪ್ರಿಲ್ 26ಕ್ಕೆ ದೇಶ ಬಿಟ್ಟಿದ್ದ ಪ್ರಜ್ವಲ್ ರೇವಣ್ಣ ಬರೋಬ್ಬರಿ 35 ದಿನಗಳ ನಂತರ ಬೆಂಗಳೂರಿಗೆ ಬಂದಿದ್ರು. ಬಂದ ತಕ್ಷಣ ಏರ್ಪೋರ್ಟಿನಲ್ಲೇ ಅರೆಸ್ಟ್ ಆಗಿದ್ರು ಪ್ರಜ್ವಲ್ ರೇವಣ್ಣ. ಅದಾಗಿ ಇವತ್ತಿಗೆ 1 ವರ್ಷ. ಪ್ರಜ್ವಲ್ ಕೇಸ್ ಹೊರಗೆ ಬಂದಿದ್ದು ಮೊದಲು ಜೈಲಿಗೆ ಹೋಗಿದ್ದು ಅಪ್ಪ ರೇವಣ್ಣ, ಆಮೇಲೆ ಜೈಲು ಸೇರಿದ್ದು ಪ್ರಜ್ವಲ್, ಅದಾದ್ಮೇಲೆ ಜೈಲು ಸೇರಿದ್ದು ತಮ್ಮ ಸೂರಜ್. ಇದರ ಮಧ್ಯೆ ಜೈಲಿನ ಬಾಗಿಲಿಗೆ ಹೋಗಿ ಜಸ್ಟ್ ಮಿಸ್ ಆದವರು ಒಬ್ರೇ, ಮಿಸಸ್ ಭವಾನಿ ರೇವಣ್ಣ. ಪ್ರಜ್ವಲ್ ರೇವಣ್ಣ ಅವರ ಲೈಫು ಈ 1 ವರ್ಷದಲ್ಲಿ ಏನೆಲ್ಲ ಬದಲಾಯಿತು ಅಂತ ನೋಡಿದ್ರೆ ಅವರು ಈಗಲೂ ವಿವಿಐಪಿ. ಪರಪ್ಪನ ಅಗ್ರಹಾರದಲ್ಲಿ ವಿವಿಐಪಿ ಕೈದಿ. ವಿವಿಐಪಿ ಸೆಕ್ಯೂರಿಟಿ ರೂಮ್ 3ರಲ್ಲಿ ಭದ್ರತಾ ಕೈದಿ. ಅರೆಸ್ಟ್ ಆಗುವ ಮೊದಲು ಪ್ರಜ್ವಲ್ ರೇವಣ್ಣ ವಿವಿಐಪಿ ಆಗಿಯೇ ಇದ್ರು. ಎಂಪಿ ಆಗುವುದಕ್ಕಿಂತ ಮೊದಲು ಕೂಡ ತಾತ, ಅಪ್ಪ, ಚಿಕ್ಕಪ್ಪನ ಹೆಸರಲ್ಲಿ ಪ್ರಜ್ವಲ್ ಎಲ್ಲೇ ಹೋದ್ರೂ ವಿವಿಐಪಿ ವೆಲ್ಕಮ್ ಸಿಗ್ತಾ ಇತ್ತು. ಈಗಲೂ ಅವರು ವಿವಿಐಪಿನೇ, ಆದ್ರೆ ಜೈಲಿನಲ್ಲಿ ಅವರಿಗೆ ಅಂತಾನೆ ವಿವಿಐಪಿ ಜೈಲಿದೆ. ರೂಮ್ ಅಲ್ಲಲ್ಲ, ಬ್ಯಾರಕ್ ನಂಬರ್ 3ನಲ್ಲಿದೆ. ಜೈಲಿನಿಂದ ಹೊರಗೆ ಬರೋಕಾಗಲ್ಲ, ಓಡಾಡಿದ್ರು ಜೈಲಿನ ಒಳಗಷ್ಟೇ. ಬೆಳಿಗ್ಗೆ ವಾಕಿಂಗ್, ಬ್ಯಾರಕ್ನಲ್ಲಿ ಯೋಗ, ಜಿಮ್ ಮಾಡ್ತಾರೆ. ಮನೆಯಿಂದಲೇ ಬರುತ್ತೆ ಡೈಲಿ ಊಟ. ಪ್ರಜ್ವಲ್ ರೇವಣ್ಣ ಅವರಿಗೆ ಮನೆ ಊಟಕ್ಕೇನು ಸಮಸ್ಯೆ ಇಲ್ಲ. ಪ್ರತಿನಿತ್ಯ ಮನೆಯಿಂದಲೇ 3 ಹೊತ್ತು ಊಟ ಬರುತ್ತೆ. ಅದಕ್ಕೆ ಕೋರ್ಟ್ ಪರ್ಮಿಷನ್ ಇದೆ. ವಾರಕ್ಕೆ 2 ಬಾರಿ ಮನೆಯಿಂದಲೇ ನಾನ್ ವೆಜ್ ಊಟನೂ ಬರುತ್ತೆ. ಮೆಂಟಲಿ ಫಿಟ್ ಆಗ್ತಿದ್ದಾರಂತೆ, ಇನ್ನು ಫಿಸಿಕಲಿ ಕೂಡ ಫಿಟ್ ಇದ್ದಾರಂತೆ. ಪ್ರತಿನಿತ್ಯ ಕನ್ನಡ ಮತ್ತು ಇಂಗ್ಲಿಷ್ ನ್ಯೂಸ್ ಪೇಪರ್ ಓದುವ ಪ್ರಜ್ವಲ್ ಕಾದಂಬರಿಗಳನ್ನ ಓದುವ ಹವ್ಯಾಸ ಕೂಡ ಇಟ್ಕೊಂಡಿದ್ದಾರಂತೆ. ಜೂನ್ 10ರಿಂದಲೂ ಪರಪ್ಪನ ಅಗ್ರಹಾರದಲ್ಲೇ ಜೀವನ. ಪ್ರತಿನಿತ್ಯ ಐಷಾರಾಮಿ ಜೀವನ ನಡೆಸ್ತಾ ಇದ್ದ ಪ್ರಜ್ವಲ್ ಮೊದಲಿಗೆ ಪೊಲೀಸ್ ಕಸ್ಟಡಿಯಲ್ಲಿದ್ರು. ಮೇ 31ರಿಂದ ಪೊಲೀಸ್ ಕಸ್ಟಡಿಯಲ್ಲಿದ್ದವರು ಜೂನ್ 10ರ ನಂತರ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಆದ್ರು. ದರ್ಶನ್ ಕೇಸ್ ಎಫೆಕ್ಟ್, ಪ್ರಜ್ವಲ್ ಸೈಲೆಂಟ್. ಮೊದಲಿಗೆ ಪ್ರಜ್ವಲ್ ರೇವಣ್ಣ ಜೈಲಿನಲ್ಲೂ ಹವಾ ಮಾಡಿಕೊಂಡು ಓಡಾಡ್ತಾ ಇದ್ರಂತೆ. ಆದ್ರೆ ಯಾವಾಗ ನಟ ದರ್ಶನ್ ಜೈಲು ಪ್ರಕರಣ ಲೀಕ್ ಆಯ್ತು, ಅದಾದ ನಂತರ ಪ್ರಜ್ವಲ್ ಕಂಪ್ಲೀಟ್ ಸೈಲೆಂಟ್ ಆದ್ರಂತೆ. ಜೈಲಿನಲ್ಲೇ ಹುಟ್ಟು ಹಬ್ಬದ ಸೆಲೆಬ್ರೇಷನ್. ಪ್ರಜ್ವಲ್ ಅವರಿಗೀಗ 34 ವರ್ಷ. 28-29 ವರ್ಷಕ್ಕೆ ಹಾಸನದಲ್ಲಿ ಸಂಸದರಾದ ಪ್ರಜ್ವಲ್ ರೇವಣ್ಣ 5 ವರ್ಷಕ್ಕೆ ಎಂಪಿ ಸ್ಥಾನವನ್ನ ಕಳೆದುಕೊಂಡು ಅವಮಾನ ಅನುಭವಿಸಿ ಜೈಲು ಸೇರಿದ್ದೂ ಆಗಿದೆ. ಈ ಮಧ್ಯೆ ಆಗಸ್ಟ್ 5ಕ್ಕೆ ಪ್ರಜ್ವಲ್ ಹುಟ್ಟುಹಬ್ಬ. 2024ರ ಆಗಸ್ಟ್ 5ನೇ ತಾರೀಕು ಹುಟ್ಟುಹಬ್ಬ ಸೆಲೆಬ್ರೇಟ್ ಮಾಡಿಕೊಂಡಿದ್ರು. ಜೈಲಿನಲ್ಲೇ ನಡೆದ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ್ದು
ತಮ್ಮ ಸೂರಜ್ ರೇವಣ್ಣ ಮಾತ್ರ. ಎಸ್, ಅವರು ಕೂಡ ಅಷ್ಟು ಹೊತ್ತಿಗೆ ಜೈಲು ಸೇರಿ ರಿಲೀಸ್ ಆಗಿದ್ರು. ಅಪ್ಪ ಮಕ್ಕಳು ಮೂವರು ಜೈಲಿಗೆ, ಭವಾನಿ ರೇವಣ್ಣ ಮಾತ್ರ ಜೈಲು ಬಚಾವ್. ಪ್ರಜ್ವಲ್ ರೇವಣ್ಣ ಕೇಸು ಹೊರಬಿದ್ದಿದ್ದೇ ತಡ. ಮೊದಲಿಗೆ ಜೈಲು ಸೇರಿದ್ದು HD ರೇವಣ್ಣ. ಮಗನ ಕೇಸಿನಲ್ಲಿ ಅವರು ಆರೋಪಿಯಾಗಿದ್ರು. ಅದಾದ ಮೇಲೆ ಜೈಲಿಂದ ರಿಲೀಸ್ ಆದ ರೇವಣ್ಣ ಮನೆ ಬಿಟ್ಟು ಹೊರಗೆ ಕಾಲಿಡ್ಲಿಲ್ಲ. ಅಷ್ಟೊತ್ತಿಗೆ ಪ್ರಜ್ವಲ್ ಅರೆಸ್ಟ್ ಆದ್ರು. ಅದಾದ ಬೆನ್ನಲ್ಲೇ ಜೈಲಿಗೆ ಹೋಗಿದ್ದು ಸೂರಜ್ ರೇವಣ್ಣ. ಭವಾನಿ ರೇವಣ್ಣ ಅವರು ಮಾತ್ರ ಇನ್ನೇನು ಅರೆಸ್ಟ್ ಆಗ್ತಾರೆ ಅನ್ನುವಾಗ ಬೇಲ್ ಸಿಕ್ಕಿ ಬಚಾವಾದ್ರು. ಮೇ 31ಕ್ಕೆ ಪ್ರಜ್ವಲ್, ಜೂನ್ 23ಕ್ಕೆ ಸೂರಜ್ ಅರೆಸ್ಟ್. ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಮನೆ ಕೆಲಸದವರು, ಕಾರ್ಯಕರ್ತರು, ಸರ್ಕಾರಿ ಅಧಿಕಾರಿಗಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ ಆರೋಪ ಇದ್ರೆ, ಸೂರಜ್ ರೇವಣ್ಣ ಅವರ ಮೇಲೆ ಬಂದಿದ್ದು ಅಸಹಜ ಲೈಂಗಿಕ ಕ್ರಿಯೆ ನಡೆಸಿದ ಆರೋಪ ಹೊರಿಸಿದವರು ಗಂಡಸು. ಆ ಕೇಸಿನಲ್ಲಿ ಅರೆಸ್ಟ್ ಆಗಿದ್ದ ಸೂರಜ್ ರೇವಣ್ಣ ಜುಲೈ 23ರಂದು, ಅಂದ್ರೆ ಬರೋಬ್ಬರಿ 1 ತಿಂಗಳ ನಂತರ ಜಾಮೀನು ಪಡ್ಕೊಂಡ್ರು. ಪ್ರಜ್ವಲ್ ರೇವಣ್ಣ ಜಾಮೀನು ಕನಸು ನನಸಾಗುತ್ತಾ? ಕಳೆದ ವರ್ಷ ಸೂರಜ್ ರೇವಣ್ಣ ಪ್ರಜ್ವಲ್ ರೇವಣ್ಣ ಹುಟ್ಟುಹಬ್ಬದ ದಿನ ಜೈಲಿಗೆ ಹೋಗಿ ಶುಭ ಕೋರಿದ್ದು. ಈ ಕಾರಣದಿಂದ ಅಕ್ಕಪಕ್ಕದ ಜೈಲಿನಲ್ಲೇ ಇದ್ದ ಅಣ್ಣ ತಮ್ಮ ಈಗ ಸೂರಜ್ ರೇವಣ್ಣ ರಿಲೀಸ್ ಆಗಿ ಹೊರಗಿದ್ದಾರೆ. HD ರೇವಣ್ಣ ಕೂಡ ಹೊರಗೆ ಇದ್ದಾರೆ. ಆದ್ರೆ ಪ್ರಜ್ವಲ್ ರೇವಣ್ಣಗೆ ಮಾತ್ರ ಬೇಲ್ ಸಿಕ್ಕಿಲ್ಲ. ಅದಿನ್ನೂ ಕನಸಾಗಿಯೇ ಇದೆ. ಪ್ರಜ್ವಲ್ ಮೇಲೆ ಇರೋದು ಟೋಟಲ್ ಆಗಿ 9 ಕೇಸ್. ಕೆಲವು ಚಾರ್ಜ್ ಶೀಟ್ ಕೂಡ ಆಗಿದೆ. ಸಾಮಾನ್ಯವಾಗಿ ಕ್ರೈಮ್ ಕೇಸ್ಗಳಲ್ಲಿ ಚಾರ್ಜ್ ಶೀಟ್ ಆದಮೇಲೆ ಕೋರ್ಟ್ ವಿಚಾರಣೆ ನಡೆಯೋ ಅವಧಿಯಲ್ಲಿ ಬೇಲ್ ಸಿಗುತ್ತೆ. ಆದರೆ ಈ ಕೇಸ್ ತುಂಬಾನೇ ಡಿಫರೆಂಟ್. ಇದು ಅಪರೂಪದ ಕೇಸ್. ಅಪ್ಪ ಮಾಜಿ ಮಂತ್ರಿ, ತಮ್ಮ ಹಾಲಿ ಶಾಸಕ. ಸಿಕ್ಕಾಪಟ್ಟೆ ದುಡ್ಡಿದೆ ಎನ್ನುವುದಷ್ಟೇ ಕಾರಣ ಅಲ್ಲ, ಪ್ರಜ್ವಲ್ ರೇವಣ್ಣ ಸ್ವತಃ ಮಾಡಿಕೊಂಡ ಒಂದಿಷ್ಟು ಎಡವಟ್ಟುಗಳು ಇವೆ. ಪ್ರಜ್ವಲ್ ಜಾಮೀನಿಗೆ ಪ್ರಾಬ್ಲಮ್ ನಂಬರ್ 1. ಸಿಕ್ಕಿರುವ ವಿಡಿಯೋಗಳು 60ರಿಂದ 70. ದೂರು ದಾಖಲಾಗಿರುವುದು ಕೇವಲ 9. ಮಿಕ್ಕ ಸಂತ್ರಸ್ತರನ್ನ ಹುಡುಕಬೇಕಿದೆ. ಅಂದ್ರೆ ಇನ್ನೂ ದೊಡ್ಡ ಸಂಖ್ಯೆಯಲ್ಲಿರುವ ವಿಡಿಯೋಗಳಲ್ಲಿರುವ ಸಂತ್ರಸ್ತರನ್ನ ಹುಡುಕಬೇಕು. ಪ್ರಜ್ವಲ್ ಜಾಮೀನಿಗೆ ಪ್ರಾಬ್ಲಮ್ ನಂಬರ್ 2. ದೂರು ಕೊಡದೆ ಇರುವವರನ್ನ ಹೆದರಿಸಬಹುದು. ಅವರನ್ನು ಹುಡುಕಿ ಧೈರ್ಯ ಹೇಳಬೇಕಿದೆ. ಜಾಮೀನು ಕೊಟ್ಟರೆ ಪ್ರಭಾವ ಬೀರಬಹುದು. ಪ್ರಜ್ವಲ್ ಜಾಮೀನಿಗೆ ಪ್ರಾಬ್ಲಮ್ ನಂಬರ್ 3. ಕೇಸ್ ದಾಖಲಾದ ಕೂಡಲೇ ನಾಪತ್ತೆಯಾಗಿದ್ದರು. ವಿದೇಶದಲ್ಲಿದ್ದು ಸಂಪರ್ಕಕ್ಕೆ ಸಿಕ್ಕಿರಲಿಲ್ಲ. ಬೇಲ್ ಸಿಕ್ಕರೆ ಮತ್ತೆ ತಲೆಮರೆಸಿಕೊಳ್ಳಬಹುದು. ಹೌದು, ಇದು ಸ್ವತಃ ಪ್ರಜ್ವಲ್ ಮಾಡಿಕೊಂಡ ಎಡವಟ್ಟು. ಕೇಸ್ ರಿಜಿಸ್ಟರ್ ಆದ ಮಾರನೇ ದಿನವೇ ಪ್ರಜ್ವಲ್ ನಾಪತ್ತೆಯಾಗಿ ದೇಶಾದ್ಯಂತ ಸುದ್ದಿಯಾಗಿದ್ದರು. ಪ್ರಜ್ವಲ್ ಮಿಸ್ಸಿಂಗ್ ಆಗಿದ್ದರು. ಜಾಮೀನು ಕೊಟ್ರೆ ಪಾಸ್ಪೋರ್ಟ್ ಸೀಸ್ ಮಾಡಬಹುದು. ಆದ್ರೆ ದೇಶದೊಳಗೆ ತಲೆಮರೆಸಿಕೊಂಡ್ರೆ ಜಾಮೀನು ಕೊಡಬೇಡಿ ಅಂತಿದ್ದಾರೆ ಸರ್ಕಾರಿ ವಕೀಲರು. ಪ್ರಜ್ವಲ್ ಜಾಮೀನಿಗೆ ಪ್ರಾಬ್ಲಮ್ ನಂಬರ್ 4. ಇನ್ ಕ್ಯಾಮೆರಾ ವಿಚಾರಣೆ ಇನ್ನೂ ಶುರುವಾಗಿಲ್ಲ. ಕೋರ್ಟಿನಲ್ಲಿ ಐಡೆಂಟಿಫಿಕೇಶನ್ ಪರೇಡ್ ಕೂಡ ಆಗಿಲ್ಲ. ಜಾಮೀನು ಸಿಕ್ಕರೆ ಅದನ್ನ ತಿರುಚುವ ಭೀತಿ. ಪ್ರಜ್ವಲ್ ಜಾಮೀನಿಗೆ ಪ್ರಾಬ್ಲಮ್ ನಂಬರ್ 5. ಎಲ್ಲ ಸಂತ್ರಸ್ತರು ಸೆಕ್ಷನ್ 164 ಹೇಳಿಕೆ ಕೊಟ್ಟಿದ್ದಾರೆ. ವಾದ ಪ್ರತಿವಾದ ಮುಗಿಯುವ ಮುನ್ನ ಜಾಮೀನು ಬೇಡ. ಜಾಮೀನು ಸಿಕ್ಕರೆ ಸಾಕ್ಷ್ಯಗಳನ್ನ ತಿರುಚುವ ಸಾಧ್ಯತೆ. ಇನ್ ಕ್ಯಾಮ್ ವಿಚಾರಣೆ ಅಂದ್ರೆ ಸಂತ್ರಸ್ತರು, ಆರೋಪಿ ಮತ್ತು ಇಬ್ಬರ ಪರ ವಕೀಲರು ಮಾತ್ರವೇ ಜಡ್ಜ್ ಮುಂದೆ ಇರ್ತಾರೆ. ಈಗ ಜಾಮೀನು ಸಿಕ್ಕರೆ ಈಗಾಗಲೇ ಸೆಕ್ಷನ್ 164 ಹೇಳಿಕೆ ಕೊಟ್ಟಿರುವ ಸಂತ್ರಸ್ತರು ಇವರಿಗೆ ಹೆದರಿ ಅದನ್ನು ತಿರುಚುವ ಸಾಧ್ಯತೆಯೂ ಇದೆ. ಪ್ರಜ್ವಲ್ ಜಾಮೀನಿಗೆ ಪ್ರಾಬ್ಲಮ್ ನಂಬರ್ 6. ಮೊಬೈಲ್ ಫೋನ್ FSL ರಿಪೋರ್ಟ್ ಇನ್ನೂ ಬಂದಿಲ್ಲ. ಡಿಲೀಟ್ ಆದ ಡೇಟಾ ರಿಟ್ರೀವ್ ಆಗಿಲ್ಲ.
FSL ರಿಪೋರ್ಟ್ ಬಂದ ಮೇಲೆ ಅಡಿಷನಲ್ ಚಾರ್ಜ್ ಶೀಟ್. ಪ್ರಜ್ವಲ್ ಅವರ ಮೊಬೈಲ್ ಸೀಸ್ ಮಾಡಲಾಗಿದೆ. ಆದರೆ ಆ ಮೊಬೈಲ್ನಲ್ಲಿರುವ ವಿಡಿಯೋಗಳು ಅಸಲಿಯೋ ನಕಲಿಯೋ, ಯಾವಾಗ ಶೂಟ್ ಆದಂತಹವುದು, ಫಾರ್ವರ್ಡ್ ವಿಡಿಯೋಗಳ ಇದೆಲ್ಲವನ್ನು ಪರೀಕ್ಷೆ ಮಾಡಿ FSL ರಿಪೋರ್ಟ್ ಇನ್ನೂ ಬರಬೇಕಿದೆ. ಅದು ಬಂದ ಮೇಲೆ ಅಡಿಷನಲ್ ಚಾರ್ಜ್ ಶೀಟ್ ಹಾಕೋ ಚಾನ್ಸ್ ಇದೆ. ಪ್ರಜ್ವಲ್ ಜಾಮೀನಿಗೆ ಪ್ರಾಬ್ಲಮ್ ನಂಬರ್ 7. ಸಂತ್ರಸ್ತೆಯ ಕಿಡ್ನಾಪ್ ಕೇಸ್ ಕೂಡ ಅಡ್ಡಿ. ಸಂತ್ರಸ್ತೆಯರನ್ನ ಹೆದರಿಸುವ ಸಾಧ್ಯತೆಗೆ ಬಲ. ಪ್ರಭಾವಿ ಹಣಬಲ ಕೂಡ ಜಾಮೀನಿಗೆ ಸಮಸ್ಯೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ದೂರು ಕೊಟ್ಟಿದ್ದ ಸಂತ್ರಸ್ತೆಯೊಬ್ಬರನ್ನ ಕಿಡ್ನಾಪ್ ಮಾಡಿಸಿದ್ದರು ಎಂಬ ಕೇಸ್ ಇದೆಯಲ್ಲ, ಇದು ಅತಿ ದೊಡ್ಡ ಸಮಸ್ಯೆ. ಆ ಕೇಸಿನಲ್ಲಿ HD ರೇವಣ್ಣ ಕೂಡ ಜೈಲು ದರ್ಶನ ಮಾಡಿದ್ದಾರೆ. ಪ್ರಜ್ವಲ್ ತಾಯಿ ಭವಾನಿ ಕೂಡ ಇದರಲ್ಲಿ ಆರೋಪಿ. ಹೀಗಾಗಿ ಪ್ರಜ್ವಲ್ ಜಾಮೀನಿಗೆ ಕಂಟಕ ಎದುರಾಗುತ್ತೆ. ಪ್ರಾಬ್ಲಮ್ ಇದು ಒಂದು ಕೇಸ್ ವಿಷಯ ಆದ್ರೆ ಇನ್ನೊಂದಿಷ್ಟು ಸ್ವಯಂ ತಪ್ಪುಗಳು. ಹಾಗೆ ನೋಡಿದ್ರೆ ಇಡೀ ಕೇಸು ಆಗಿದ್ದಕ್ಕೆ ಕಾರಣನೇ ಸ್ವಯಂಕೃತ ಅಪರಾಧ, ದುರಾಸೆ ಮತ್ತು ಕಾಮ. ಬೇಲ್ ಸಿಗುತ್ತಾ ಇಲ್ವಾ? ವಾಚ್ ಮಾಡೋಣ. ಇದು ಈ ಹೊತ್ತಿನ ಗ್ಯಾರಂಟಿ ವಿಶೇಷ. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.